ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸಿಕ್ಕಾಪಟ್ಟೆ ಬೇಜಾರಾಗಿದ್ದೆ. ಯಾಕೆ ಅಂತಂದ್ರೆ ನನ್ನ ಹತ್ರ ಎಂಡ್ಯೂರೆನ್ಸ್ ಬ್ಯಾಟ್ರಿ ಇತ್ತು, ನಾರ್ಮಲ್ ಕಂಡೀಷನ್ ಅಲ್ಲಿ ಇತ್ತು, ಚೆನ್ನಾಗಿತ್ತು. ಒಂದು ಗೋಪ್ರೋ ಜನರಲ್ ಬ್ಯಾಟ್ರಿ ಬರುತ್ತಲ್ಲ, ಬ್ಲೂ ಕಲರು, ಅದೇನಾಗ್ಬಿಟ್ಟಿತ್ತು, ಸ್ವಲ್ಪ ದಪ್ಪ ಆಗ್ಬಿಟ್ಟಿತ್ತು. ನಾನೇನು ಮಾಡಿದೆ, ಅದನ್ನ ಇನ್ಸರ್ಟ್ ಮಾಡಿದೆ. ಬಿಡು, ಆಮೇಲೆ ನೋಡ್ಕೊಳೋಣ, ಸದ್ಯಕ್ಕೆ ಇದ್ರಲ್ಲಿ ಶೂಟ್ ಹಾಕ್ಬಿಡ್ಲಿ, ಆಮೇಲೆ ಎಂಡ್ಯೂರೆನ್ಸ್ ಬ್ಯಾಟ್ರಿ ಯೂಸ್ ಮಾಡೋಣ ಅಂತ. ಬಟ್ ಹೋಗ್ತಾ ಹೋಗ್ತಾ 99% ಇಂದ ಒಂದು 15 ನಿಮಿಷಕ್ಕೆಲ್ಲ ನನಗೆ ರಪ್ ಅಂತ 29% ಬಂತು. ಆಮೇಲೆ ಬ್ಯಾಟ್ರಿ ತೆಗೆಯೋಣ ಅಂತ ಸ್ಟ್ರಿಪ್ ಇರೋದು ಗೊತ್ತಾ, ಸ್ಟ್ರಿಪ್ ಇರೋದು ನಿಂಗೆ ಎಳೆದೆ ಜೋರಾಗೆ, ಸ್ಟ್ರಿಪ್ ಬಂತು ಕೈಗೆ, ಬ್ಯಾಟ್ರಿ ಬರಲಿಲ್ಲ. ಸಿಚುವೇಶನ್ ಏನಿದೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಅದನ್ನ ಯಾವ ಥರ ತೆಗಿಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಈ ಥರದ್ದೊಂದು ಸೀಲ್ ಸಿಗುತ್ತಲ್ಲ, 2 ಪ್ಯಾಕೆಟ್ ಬರುತ್ತೆ ಇದರಲ್ಲಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು 10 ರೂಪಾಯಿ ಅಷ್ಟೇ, ಕೇವಲ 10 ರೂಪಾಯಿ. ಎರಡನ್ನೂ ನಾವು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಒಂದು ಜೆಲ್ ಥರ ಮಾಡ್ಕೊಬೇಕು. ಇವಾಗ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ಒಂದು ಬ್ಯಾಟ್ರಿ ಏನಿದೆಯಲ್ಲ, ಕರೆಕ್ಟಾಗಿ ನಾನು ಏನು ಮಾಡಿದ್ದೀನಿ, ಬರೀ ಬ್ಯಾಟ್ರಿ ಮೇಲೆ ಮಾತ್ರ ಹಾಕ್ಕೊಂಡಿದ್ದೀನಿ. ಈ ಮೆಮೊರಿ ಕಾರ್ಡ್ ತೆಗಿಯೋಂಥ ಜಾಗ ಇದೆ ನೋಡಿ, ಸ್ಲಾಟು. ಅಲ್ಲೆಲ್ಲೂ ಟಚ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಅಲ್ಲಿ ಟಚ್ ಆಗಿಬಿಟ್ರೆ ಆಮೇಲೆ ಇದು ತೆಗಿಯೋದು ಭಾಳ ಕಷ್ಟ ಆಗುತ್ತೆ. ಈ ಥರ ಒಂದು ಸೀಲ್ನ ನೀಟಾಗಿ ಪೇಸ್ಟ್ ಮಾಡಿ ಸ್ವಲ್ಪ ಒತ್ತಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇವತ್ತು ನೈಟೆಲ್ಲ ಹಿಂಗೆ ಬಿಟ್ಟು ಏನು ಮಾಡ್ತೀನಿ, ನಾಳೆ ಬೆಳಗ್ಗೆಗೆ ಇದು ಸ್ಪ್ರಿಂಗ್ ಹಾಕಿದ್ದೀನಿ ನಾನು. ಏನಕ್ಕೆ ಅಂತಂದರೆ, ಇದೊಂದು ಗ್ರಿಪ್ ಬೇಕಲ್ಲ. ಇದು ಬೇಸಿಕ್ಲಿ ಏನಂತಂದರೆ ಈ ಸಿಮೆಂಟ್ ಥರನೇ ಇದು. ಒಂದು ಸತಿ ಗಟ್ಟಿ ಆಗ್ಬಿಟ್ರೆ ಒಂಥರ ಕಲ್ಲು ಥರ ಇರುತ್ತೆ. ಬೇಸಿಕ್ಲಿ ಆ ರಿಂಗ್ ಒಳಗಡೆಯಿಂದ ನೀಟಾಗಿ ಹೋಲ್ಡ್ ಆಗಿರುತ್ತೆ ಇದು. ಏನು ಮಾಡ್ತೀನಿ, ನಾಳೆ ಬೆಳಗ್ಗೆ ಇದನ್ನು ತೆಗಿತೀನಿ. ಅವಾಗ ಏನಾಗುತ್ತೆ ನೋಡೋಣ. ಇಲ್ಲ ಅಂತಂದಿದ್ರೆ ಇದು ಮತ್ತೆ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗಿ ಇಲ್ಲೆಲ್ಲ ಸ್ಕ್ರೂ ಎಲ್ಲ ತೆಗಿತಾರೆ. ಸ್ಕ್ರೂ ತೆಗೆದ್ಬಿಟ್ರೆ ಏನಾಗುತ್ತೆ ಅಂದರೆ, ಈ ವಾಟರ್ ಪ್ರೂಫಿಂಗ್ ಎಲ್ಲ ನನಗೆ ಅಷ್ಟು ಏನಂತಾರೆ ನಂಬಿಕೆ ಇರೋದಿಲ್ಲ. ಹಾಗಾಗಿ ಏನು ಮಾಡಿದ್ದೀನಿ, ಈ ಒಂದು ಆಪ್ಷನ್ ನೋಡಿದ್ದೀನಿ. ನೋಡೋಣ ಇದು ನಾಳೆ ಬೆಳಗ್ಗೆ ವರ್ಕೌಟ್ ಆಗುತ್ತೋ ಇಲ್ಲೋ ನೋಡೋಣ. ಈ ಸೀಲ್ನ ನೀವು ಹಾಕಬೇಕಾದ್ರೆ ಏನು ಮಾಡಬೇಕು, ಹಾಕಿದ್ಮೇಲೆ ಸುಮ್ಮನೆ ಹಂಗೆ ಬಿಟ್ಬಿಡ್ಬೇಕು. ಇವಾಗ ನೋಡಿ, ಇದು ಇನ್ನೂ ಮೆತ್ತಿಗಿದೆ. ನಾನು ಹಾಕಾಗಲೇ 10 ನಿಮಿಷ ಆಯಿತು, ಅಂದರೂ ಮೆತ್ತಿಗಿದೆ ನೋಡಿ. ನೀಟಾಗಿ ಈ ಥರ ಸ್ಟಡಿಯಾಗಿ ಇಟ್ಬಿಟ್ರೆ ಎಳೆಯೋದಕ್ಕೆ ಈಸಿ ಆಗುತ್ತೆ. ನಾಳೆ ಬೆಳಗ್ಗೆಗೆ ನೋಡಬೇಕು. ನಾನು ಸುಮಾರು ಟೆಕ್ನಿಕ್ಸ್ನ ನೋಡಿದ್ದೀನಿ. ಬೇಸಿಕ್ಲಿ ಏನು ಮಾಡ್ತಾರೆ, ಟ್ಯೂಸರ್ನ ಹಾಕ್ತಾರೆ ಅಥವಾ 2 ಬ್ಲೇಡ್ ಥರದ್ದು ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೆಗಿತಾರೆ. ಬಟ್ ನನಗೆ ಅದು ಯಾಕೋ ಅಷ್ಟು ಒಳ್ಳೇದು ಅನ್ನಿಸ್ಲಿಲ್ಲ. ಒಳಗಡೆ ಇರೋ ಕೇಸಿಂಗ್ ಏನಾದ್ರು ಡ್ಯಾಮೇಜ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಒಂದು ಸೀಲ್ನ ಮೊರೆ ಹೋಗಬೇಕಾಗಿಂಥ ಪರಿಸ್ಥಿತಿ. ವರ್ಲ್ಡ್ ಮೋಟರ್ ಸೈಕಲ್ ಡೇ ವೀಡಿಯೋಸು ಕೂಡ ಇದರಲ್ಲೇ ಶೂಟ್ ಮಾಡಿರೋದು ಅರ್ಧ, ಇನ್ನರ್ಧ ಒಂದು ನಾನು ಈ ಫೋನಲ್ಲಿ ಶೂಟ್ ಮಾಡಿರೋದು. ಈ ಸೀಲ್ ಕೇವಲ 10 ರೂಪಾಯಿ ಇದೆ ಅಷ್ಟೇ. ಒಳ್ಳೆ ಯೂಸು. ಯಾಕೆಂತಂದರೆ, ನಾವು ಇದು ಏನಂತಾರೆ, ಹೆಲ್ಮೆಟ್ ಕೂಡ ಮೌಂಟ್ ಮಾಡೋದಕ್ಕೆ, ಹೆಲ್ಮೆಟಲ್ಲಿ ಗೋಪ್ರೋ ಮೌಂಟ್ ಮಾಡೋದಕ್ಕೂ ಇದನ್ನೇ ಯೂಸ್ ಮಾಡ್ತೀವಿ. ತುಂಬ ಸ್ಟ್ರಾಂಗ್ ಇದೆ, ಸಿಕ್ಕಾಪಟ್ಟೆ ಗಟ್ಟಿ ಇದೆ. ನಾಳೆ ಬೆಳಗ್ಗೆ ನೋಡ್ಬೇಕು ಏನಾಗುತ್ತೆ ಅಂತ. ತುಂಬ ಬೇಜಾರಾಯಿತು, ಯಾಕೆಂದರೆ ವರ್ಲ್ಡ್ ಮೋಟರ್ ಸೈಕಲ್ ಡೇ ಇದರಲ್ಲಿ ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಿಲ್ಲ ಅಂತೇಳಿ. ಇನ್ನು ಮುಂದೆ ಮಾತ್ರ ನಾನು ಈ ನಾರ್ಮಲ್ ಬ್ಯಾಟ್ರೀಸ್ನ ಸಜೆಸ್ಟ್ ಮಾಡೋದಲ್ಲ. ಬ್ಯಾಟ್ರಿ ಒಂಚೂರು ಬಲ್ಜ್ ಆಗಿದೆ ಅಂತಂದರೆ ದಯವಿಟ್ಟು ಅದನ್ನು ಯೂಸ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಈ ಥರ ಒಂದು ಪ್ರಾಬ್ಲಮಲ್ಲಿ ಸಿಗಾಕೊತೀರ, ಓಕೆನಾ? ನಾನು ಇದಕ್ಕೆ ಏನಕ್ಕೆ ಸೀಲ್ ಹಾಕಿದ್ದೀನಿ ಅಂತಂದರೆ, ನನಗೀಗ ಬ್ಯಾಟ್ರಿ ಇನ್ಮೇಲೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಇವಾಗ ಇದಕ್ಕೆ ಸೀಲ್ ಹಾಕಿದ್ದೀನಿ. ಇಲ್ಲ ಅಂತಂದಿದ್ರೆ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗಿ ತೆಗೆಸ್ತಿದ್ದೆ. ಬ್ಯಾಟ್ರಿ ಯೂಸ್ ಇಲ್ಲ, ಆ್ಯಕ್ಚುಲಿ ಬ್ಯಾಕಪ್ ಕೂಡ ಇಲ್ಲ. ಅದೇ ಮೇನ್ ರೀಸನ್. ಇದನ್ನು ಇನ್ನೊಂದು 6-7 ಅವರ್ಸ್ ಆದಮೇಲೆ ಸಿಗೋಣ ಸ್ನೇಹಿತರೆ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. 2000 years later. ಸ್ನೇಹಿತರೆ, ಇವಾಗ ಬೆಳಗ್ಗೆ ಆಯಿತು. ನೀವು ನೋಡ್ಬೋದು, ಇದು ಫುಲ್ ಗಟ್ಟಿಯಾಗಿದೆ. ಇದನ್ನು ತೆಗಿಬೇಕು. ನೋಡೋಣ ನನ್ನ ಅದೃಷ್ಟಕ್ಕೆ ಇದು ಆಚೆ ಕಡೆಗೆ ಬರುತ್ತೋ ಇಲ್ವೋ ಅಂತ. ಗಟ್ಟಿ ಅಂತೂ ಆಗಿದೆ. ನಿಮ್ಮೆಲ್ಲ ಆಶೀರ್ವಾದ. ಏನಪ್ಪ ಇದು ಬರ್ತಾನೆ ಇಲ್ಲ. ಫುಲ್ ಗಟ್ಟಿ ಕಚ್ಕೊಂಡ್ಬಿಟ್ಟಿದೆಯಲ್ಲ ಗುರು ಇದು. ಓಹೋ, ಅಂತೂ ಇಂತೂ ಬಂತು. ಫೈನಲಿ ಒಂದು 1500 ರೂಪಾಯಿನೋ ದುಡ್ಡು ಉಳಿಸ್ದೆ. ಬ್ಯಾಟ್ರಿ ಫೈನಲಿ ಆಚೆ ಕಡೆಗೆ ಬಂತು. ಬೆಸ್ಟ್ ಟೆಕ್ನಿಕ್ ನೋಡಿ, ಸೀಲು. ಸೀಲು ಗಟ್ಟಿಗೆ ಇಟ್ಕೊಂಡಿದ್ದಕ್ಕೆ ಈ ಬ್ಯಾಟ್ರಿ ಆಚೆ ಕಡೆಗೆ ಬಂತು. ಅಷ್ಟೇ, ಈ ಬ್ಯಾಟ್ರಿ ಕತೆ ಮುಗೀತು. ಏನಂತೀರಾ? ಸೀಲಿಂದ ನಿಜವಾಗ್ಲೂ ವರ್ಕೌಟ್ ಆಯಿತು ನೋಡಿ. ಬ್ಯಾಟ್ರಿ ಆ ಥರ ಊದ್ಕೊಂಡಿದೆ ನೋಡಿ, ಕಾಣಿಸ್ತಿದೆಯಾ? ಈ ಮಾರ್ಕ್ ಇದೆ ನೋಡಿ ಇದ್ರ ಮೇಲೆ, ಈ ಒಂದು ಉಜ್ಜಿರೋ ಮಾರ್ಕು. ಇದು ಏನಕ್ಕಾಗತ್ತೆ ಅಂತಂದರೆ, ಇದು ಬ್ಯಾಟ್ರಿ ಬಲ್ಜ್ ಆದಾಗ
ಸೊ ಇಲ್ಲಿ ನೋಡಿ ಹಿಂಗೆ ಊದ್ಕೊಂಡಿರೋದು ಕಾಣಿಸುತ್ತೆ ನೋಡಿ, ಒಂಥರ ಲಿಕ್ವಿಡ್ ಅದು ಹಿಂಗೆ ಪಸ್ ಥರ ಇರುತ್ತೆ. ಫೈನಲಿ ಈ ಒಂದು 10 ರೂಪಾಯಿ MCಲು ವರ್ಕೌಟ್ ಆಯಿತು ಸ್ನೇಹಿತರೆ. ಸೊ ನಿಮಗೂ ಅಷ್ಟೇ, ಇದು ನನ್ನ ಪರ್ಸ್ನಲ್ ಐಡಿಯಾ. ಇದು ಈ ಥರ ವೀಡಿಯೋ ನಾನು ಯೂಟ್ಯೂಬಲ್ಲಿ ಯಾವತ್ತೂ ನೋಡಿದ್ದಿಲ್ಲ. ಸೊ ನನ್ನ ತಲೆಗೆ ಬಂತು ಈ ಥರ ಒಂದು ಐಡಿಯಾ, MCಲ್ ಹಾಕ್ಬಿಟ್ಟು ಎಳಿಬೋದಲ್ಲ ಅಂತ. ಸೇಫು ನೋಡಿ, ಒಂಚೂರು ಡ್ಯಾಮೇಜ್ ಆಗಿಲ್ಲ ಎಲ್ಲೂ. ಸೊ ನೀವು ನೋಡ್ಬೋದು ಈ ಮೆಟಲ್ ಕೇಜ್ ಇದೆ ಗೊತ್ತಾ. ಸೊ ಇದೆಲ್ಲ ನಾವು ಸ್ಕೇಲ್ ಹಾಕಿ ಎಳೆಯೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಕಂಪ್ಲೀಟಾಗಿ ಡ್ಯಾಮೇಜ್ ಆಗೋಂಥ ಸಾಧ್ಯತೆಗಳಿದೆ. ಸೊ ಅದ್ರ ಹಿಂದೆ ಮದರ್ ಬೋರ್ಡ್ ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಒಂದು ಟೆಕ್ನಿಕ್ ಯೂಸ್ ಮಾಡಲಿಲ್ಲ. ಸೊ ನಾನು MCಲ್ ಮುಖಾಂತರ ಇದನ್ನು ತೆಗೆದಿದ್ದಾಯಿತು. ಸೊ ಸ್ನೇಹಿತರೆ, ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ GoPro ಓನರ್ಸ್ ಇದ್ದರೆ ಅವರಿಗೆ ಶೇರ್ ಮಾಡಿ. ಯಾಕೆಂದರೆ ಮುಂದೆ ಅವರು ಒಂದಿನ ಈ ಥರ ಪರಿಸ್ಥಿತಿಗೆ ಸಿಗಾಕೊಂಡ್ರೆ ಕರೆಕ್ಟ್ ರೀತಿಯಲ್ಲಿ ತೆಗಿಬೋದು ನೋಡಿ. ಸೊ ಇದು ಮೇಯ್ನು. ಇದು ಒಳ್ಳೆ ಬೆಲ್ಲಿದ್ದಂಗಿದೆ ನೋಡಿ ಹೆಂಗಿದೆ ಇದು. ಇವಾಗ ಇದನ್ನು ತೆಗಿಯೋಕ್ಕಾಗಲ್ಲ, ಈ ಸ್ಪ್ರಿಂಗು ತೆಗಿಯೋಕ್ಕಾಗಲ್ಲ, ಏನಿಲ್ಲ. ಸೊ ಇದು ಇಲ್ಲಿ ನೋಡಿ GoPro ಬ್ಯಾಟ್ರಿ ವಿಚಿತ್ರವಾಗಿದೆ ಈಗ. ಸೊ ಅಷ್ಟೇ ಸ್ನೇಹಿತರೆ, ಅಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೊಂದು ಒಳ್ಳೆ ಕಂಟೆಂಟ್ನೊಂದಿಗೆ. ಬಾಯ್.